ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಘನಗಳು ಮತ್ತು ಘನಮೂಲಗಳು ಅಧ್ಯಾಯದ 10ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಬೆಸ ಸಂಖ್ಯೆಯ ಘನವು ಯಾವಾಗಲೂ ಎ ಬೆಸ ಸಂಖ್ಯೆ, ಬಿ ಸಮ ಸಂಖ್ಯೆ, ಸಿ ಅವಿಭಾಜ್ಯ ಸಂಖ್ಯೆ, ಡಿ ಋಣ ಸಂಖ್ಯೆ. ಸೊ ಇಲ್ಲಿ ಯಾವಾಗಲೂ ಬೆಸ ಸಂಖ್ಯೆಯ ಘನವು, ಸೊ ನೋಡಿ 1, 3, 5, 7, 9. ಸೊ ಇಲ್ಲಿ 1ರ ಘನ, ಸೊ ಏನಾಗತ್ತೆ 1. ಸೊ 3ರ ಘಾತ 3, 27. 5ರ ಘಾತ 3, 125. ಸೊ ಇದರ ಪಿಡಿ ಸ್ಥಾನದಲ್ಲಿರುವಂತಹ ಸಂಖ್ಯೆಯನ್ನ ನೋಡಿ, ಅಥವಾ ಈ ಒಂದು ಸಂಖ್ಯೆಗಳನ್ನ ಗಮನಿಸಿದ್ರೆ ಸೊ ಇದೇನಾಗತ್ತೆ ಹೇಳಿ, ಬೆಸ ಸಂಖ್ಯೆನೆ ಬರ್ತಾ ಇದೆ ಅಲ್ವಾ. ಸೊ ಹಾಗಾದ್ರೆ ಒಂದು ಬೆಸ ಸಂಖ್ಯೆಯ ಘನವನ್ನ ಮಾಡಿದ್ರೆ ಸೊ ಯಾವಾಗ್ಲೂ ನಮ್ಗೆ ಉತ್ತರ ಏನ್ ಬರುತ್ತೆ ಹೇಳಿ, ಬೆಸ ಸಂಖ್ಯೆನೆ ಬರ್ತಾ ಇರತ್ತೆ ಅಲ್ವಾ. ಸೊ ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಸರಿಯಾದ ಆಯ್ಕೆ ಯಾವ್ದಾಯ್ತು, ಎ. ಓಕೆ, ಬೆಸ ಸಂಖ್ಯೆ. ಬೆಸ ಸಂಖ್ಯೆಯ ಘನವು ಯಾವಾಗಲೂ ಬೆಸ ಸಂಖ್ಯೆಯೇ ಆಗಿರತ್ತೆ. ಥ್ಯಾಂಕ್ ಯು.